I would now request all the dignitaries, the special invitees, our guests of honor, to kindly assemble and gather near the podium towards the ceremonial lighting of lamp. ಮೊದಲನೆಯದಾಗಿ ಪದ್ಮಶ್ರೀ ಕಾಮಿನಿ ರಾವ್, Dr. Kamini Rao, the name synonym to infertility, the name synonym to innovation. ನಮ್ಮ ನಡುವೆ ಇರುವಂಥ ಮಹನೀಯರು, ಒನ್ ಆಫ್ ದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ಸ್ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಕಾಮಿನಿ ರಾವ್, ಪದ್ಮಶ್ರೀ ಡಾಕ್ಟರ್ ಕಾಮಿನಿ ರಾವ್ ದಯಮಾಡಿ ವೇದಿಕೆಯ ಬಳಿ ಆಗಮಿಸಿ. ಡಾಕ್ಟರ್ ಅಂಜನಪ್ಪ, ಗ್ಯಾಸ್ಟ್ರೋಎಂಟರಾಲಜಿಸ್ಟ್, ವೆರಿ ಫೇಮಸ್ ಗ್ಯಾಸ್ಟ್ರೋಎಂಟರಾಲಜಿಸ್ಟ್, ಮಮತಾ ನರ್ಸಿಂಗ್ ಹೋಮ್ ಇದರ ಮೆಡಿಕಲ್ ಡೈರೆಕ್ಟರ್, ವೈದ್ಯಕೀಯ ನಿರ್ದೇಶಕರು. ಐ ವುಡ್ ರಿಕ್ವೆಸ್ಟ್ ಎಚ್ ರಾಘವೇಂದ್ರ ಪ್ರಸಾದ್, Shravana Speech and Hearing Center, audiologist. I would request Daksha Arakshaka Adhikari, ನಮ್ಮ ನಡುವೆ ಇರುವಂತಹ ಮಹನೀಯರು, ಉಪ ಪೊಲೀಸ್ ವರಿಷ್ಠಾಧಿಕಾರಿ DYSP LY ರಾಜೇಶ್ ಶ್ರೀಯುತರು ವೇದಿಕೆಯ ಬಳಿ ಆಗಮಿಸಬೇಕು. ನಮ್ಮ ರಾಜ್ಯಕ್ಕೆ ರಾಜ್ಯ ಸರ್ಕಾರದ ಸ್ತರದಲ್ಲಿ, ರಾಷ್ಟ್ರ ಸರ್ಕಾರದ ಸ್ತರದಲ್ಲಿ ಅನೇಕ ಚಿನ್ನ ಹಾಗೂ ಬೆಳ್ಳಿಯ ಪದಕವನ್ನು ಪ್ರಾಮಾಣಿಕತೆಗಾಗಿ, ದಕ್ಷತೆಗಾಗಿ ಪಡ್ಕೊಂಡಿರುವಂಥ ಮಹನೀಯರು, ರಾಜ್ಯ ಲಾಂಛನ ಅನ್ನುವಂಥ NGOನ ರೂವಾರಿಗಳು ಇವರಾಗಿದ್ದು, ಹಾಗೂ GMS ಏವಿಯೇಷನ್ ಇನ್ಸ್ಟಿಟ್ಯೂಟ್ನ ಶ್ರೀಯುತ ಶಾರಥಿ, ಡಾಕ್ಟರ್ ಶಾರಥಿ ಕುಮಾರ್ ಅವರು, ಎಲ್ಲ ಗಣ್ಯಮಾನ್ಯರು ಜ್ಯೋತಿ ಪ್ರಜ್ವಲನೆಯತ್ತ ಸಾಗಬೇಕು. ಅಸತೋಮ ಸದ್ಗಮಯ ತಮಃ ಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. May the peace prevail. From the abyss of dark, may we move on from all ignorance to a light of sheer bliss and glory. ತಾಮಸ ಪ್ರವೃತ್ತಿಯಿಂದ ಸಾತ್ವಿಕತೆಯ ಎಡೆಗೆ, ಮಿಥ್ಯದಿಂದ ಸತ್ಯ ಪಥದ ಎಡೆಗೆ, ಮೃತ್ಯುವಿನಿಂದ ಅಮೃತತ್ವದೆಡೆಗೆ, from immortality towards greater glory and happiness. ಭಗವಂತನನ್ನ ಸ್ಮರಿಸಿ, ಭಗವಂತನ ಅನುಸಂಧಾನವನ್ನ, ಗಣೇಶನನ್ನ, ಏಕದಂತನನ್ನ, ವಕ್ರತುಂಡನನ್ನ ನಮ್ಮ ಮನೆ ಮಂದಿರಗಳಲ್ಲಿ ನಾವು ಮಾಡುವಂತಹ ಪ್ರತಿ ಕಾರ್ಯಗಳಲ್ಲಿ ನಿರ್ವಿಘ್ನಕಾರಕನನ್ನ ಸ್ಮರಿಸೋಣ. ಉತ್ತಮತೆಯ ಎಡೆಗೆ, ದಿವ್ಯತೆಯ ಎಡೆಗೆ, ಶ್ರೇಷ್ಠತೆಯ ಎಡೆಗೆ ಸಾಗೋಣ. ಆಲ್ ದ ಲ್ಯುಮಿನರೀಸ್ ಆನ್ ಸ್ಟೇಜ್, GMS ಏವಿಯೇಷನ್ ಇನ್ಸ್ಟಿಟ್ಯೂಟ್ನ ಡಾಕ್ಟರ್ ಶಾರಥಿ ಕುಮಾರ್ ಅವರು, ಪದ್ಮಶ್ರೀ ಕಾಮಿನಿ ರಾವ್ ಅವರು, DYSP LY ರಾಜೇಶ್ ಅವರು, ಎಚ್ ರಾಘವೇಂದ್ರ ಪ್ರಸಾದ್, ಡಾಕ್ಟರ್ ಅಂಜನಪ್ಪ ಇವರುಗಳೆಲ್ಲರೂ ಕೂಡ ನಿರ್ವಿಘ್ನಕಾರಕನನ್ನು ಸ್ಮರಿಸಿ, ಒಳಿತಾಗಲಿ, ಉತ್ತಮವಾಗಲಿ, ಎಲ್ಲರ ಬಾಳಿಗೂ ಹೊಸ ಸಂಶೋಧನೆಗಳು, ಹೊಸ ತಂತ್ರಜ್ಞಾನ, ಹೊಸ ಆವಿಷ್ಕಾರಗಳು, ಹೊಸ ನಾವೀನ್ಯತೆ ಎಲ್ಲವೂ ಕೂಡ ಉತ್ತಮತೆಯತ್ತ ಕರೆದುಕೊಂಡು ಹೋಗಲಿ ಅನ್ನುವಂಥ ಶುಭ ಆಶಯ ನುಡಿಗಳನ್ನು ನುಡಿದಿದ್ದಾರೆ.